ರಣಮಳೆಗೆ ಹಾಸನದಲ್ಲಿ ಭಾರೀ ಗುಡ್ಡ ಕುಸಿತ ಆಗಿದೆ. ಸಕಲೇಶಪುರ ಮಾರನಹಳ್ಳಿ ಬಳಿ NH 75 ರಲ್ಲಿ ಭೂಕುಸಿತ ಉಂಟಾಗಿದೆ. ನಿರಂತರ ಮಳೆಗೆ ತಡರಾತ್ರಿ ಕುಸಿದಿರುವಂತಹ ಗುಡ್ಡ ಇದು. ಬೆಂಗಳೂರು ಹಾಗೆ ಮಂಗಳೂರು ಮಾರ್ಗದ ಶಿರಾಡಿ ಘಾಟ್ ಬಂದ್ ಆಗಿದೆ. ಶಿರಾಡಿ ಘಾಟ್ ರಸ್ತೆಯ ಬದಲಿ ಮಾರ್ಗಕ್ಕೆ ಈಗ ಸೂಚನೆ ಕೂಡ ಅಲ್ಲಿನ ಜಿಲ್ಲಾಡಳಿತ ಕೊಟ್ಟಿದೆ. ಬೇಲೂರು ಮೂಲಕ ಚಾರ್ಮಾಡಿ ಘಾಟ್ ರಸ್ತೆ ಹಾಗೆ ಬಿಸಿಲೆ ಘಾಟ್ ಮೂಲಕ ಸಂಚಾರಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಸ್ಥಳಕ್ಕೆ ಸಕಲೇಶಪುರ ಗ್ರಾಮಾಂತರ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯ ಹಲವು ಕಡೆ ಭೂಕುಸಿತದ ಮಾಹಿತಿ ಕೂಡ ಲಭ್ಯವಾಗಿದೆ. ನಿರಂತರ ಮಳೆ ಆಗ್ತಾ ಇದೆ. ಕೆಲವೊಂದು ಕಡೆಗಳಲ್ಲಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಹಾಸನದ ಸಕಲೇಶಪುರದಲ್ಲಿ ರಣಮಳೆಗೆ ಗುಡ್ಡ ಕುಸಿತ ಆಗಿರುವಂತಹ ದೃಶ್ಯ ಇದು. ಶಿರಾಡಿ ಘಾಟ್ ರಸ್ತೆ ಈಗ ಸಂಪೂರ್ಣ ಬಂದ್ ಆಗಿದೆ. ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಹೋಗ್ಬೇಕಾಗತ್ತೆ. ಎಲ್ಲಿ ಮರ ಬೀಳುತ್ತೋ, ಯಾವ ಗುಡ್ಡ ಕುಸಿದಿರುತ್ತೋ ರೋಡಲ್ಲಿ ಗೊತ್ತೇ ಆಗೋದಿಲ್ಲ. ಹೈ ಸ್ಪೀಡಲ್ಲಿ ಹೋಗೋದು, ಆಮೇಲೆ ಹೊಂಡ ಗುಂಡಿ ಇರೋದು ಕೂಡ ರಾತ್ರಿ ಕಾಣೋದು ಇಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಸ್ವಲ್ಪ ಜನರು ಕೂಡ ಜಾಗೃತಿಯಿಂದ ಡ್ರೈವ್ ಮಾಡಬೇಕಾಗತ್ತೆ. ಈಗ ನಾವು ನಿಮಗೆ ತೋರಿಸ್ತಾ ಇದ್ವಿ ರಣಮಳೆಗೆ ಯಾವ ರೀತಿಯಾಗಿ ಗುಡ್ಡ ಕುಸಿತ ಉಂಟಾಯಿತು ಅಂತ. ರಸ್ತೆ ಉದ್ದಕ್ಕೂ ಕೂಡ ಬಸ್ ಲಾರಿಗಳು ನಿಂತಿವೆ ಅಂತ ಹೇಳಿದ್ರೆ ಇದು NH ನಿರಂತರವಾಗಿ ವಾಹನ ಸಂಚಾರ ಇದ್ದೇ ಇರುತ್ತೆ. ಇಂಥ ಸಂದರ್ಭದಲ್ಲಿ ರಸ್ತೆ ಬ್ಲಾಕ್ ಆದಂತ ಸಂದರ್ಭದಲ್ಲಿ ನಿರಂತರವಾಗಿ ಟ್ರಾಫಿಕ್. ರಣಮಳೆಗೆ ಹಾಸನದಲ್ಲಿ ಭಾರೀ ಗುಡ್ಡ ಕುಸಿತ ಆಗಿದೆ. ಸಕಲೇಶಪುರ ಮಾರನಹಳ್ಳಿ ಬಳಿ NH 75 ರಲ್ಲಿ ಭೂಕುಸಿತ ಉಂಟಾಗಿದೆ. ನಿರಂತರ ಮಳೆಗೆ ತಡರಾತ್ರಿ ಕುಸಿದಿರುವಂತಹ ಗುಡ್ಡ ಇದು. ಬೆಂಗಳೂರು ಹಾಗೆ ಮಂಗಳೂರು ಮಾರ್ಗದ ಶಿರಾಡಿ ಘಾಟ್ ಬಂದ್ ಆಗಿದೆ. ಶಿರಾಡಿ ಘಾಟ್ ರಸ್ತೆಯ ಬದಲಿ ಮಾರ್ಗಕ್ಕೆ ಈಗ ಸೂಚನೆ ಕೂಡ ಅಲ್ಲಿನ ಜಿಲ್ಲಾಡಳಿತ ಕೊಟ್ಟಿದೆ. ಬೇಲೂರು ಮೂಲಕ ಚಾರ್ಮಾಡಿ ಘಾಟ್ ರಸ್ತೆ ಹಾಗೆ ಬಿಸಿಲೆ ಘಾಟ್ ಮೂಲಕ ಸಂಚಾರಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಸ್ಥಳಕ್ಕೆ ಸಕಲೇಶಪುರ ಗ್ರಾಮಾಂತರ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯ ಹಲವು ಕಡೆ ಭೂಕುಸಿತದ ಮಾಹಿತಿ ಕೂಡ ಲಭ್ಯವಾಗಿದೆ. ನಿರಂತರ ಮಳೆ ಆಗ್ತಾ ಇದೆ. ಕೆಲವೊಂದು ಕಡೆಗಳಲ್ಲಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಹಾಸನದ ಸಕಲೇಶಪುರದಲ್ಲಿ ರಣಮಳೆಗೆ ಗುಡ್ಡ ಕುಸಿತ ಆಗಿರುವಂತಹ ದೃಶ್ಯ ಇದು. ಶಿರಾಡಿ ಘಾಟ್ ರಸ್ತೆ ಈಗ ಸಂಪೂರ್ಣ ಬಂದ್ ಆಗಿದೆ. ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಹೋಗ್ಬೇಕಾಗತ್ತೆ. ಎಲ್ಲಿ ಮರ ಬೀಳುತ್ತೋ, ಯಾವ ಗುಡ್ಡ ಕುಸಿದಿರುತ್ತೋ ರೋಡಲ್ಲಿ ಗೊತ್ತೇ ಆಗೋದಿಲ್ಲ. ಹೈ ಸ್ಪೀಡಲ್ಲಿ ಹೋಗೋದು, ಆಮೇಲೆ ಹೊಂಡ ಗುಂಡಿ ಇರೋದು ಕೂಡ ರಾತ್ರಿ ಕಾಣೋದು ಇಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಸ್ವಲ್ಪ ಜನರು ಕೂಡ ಜಾಗೃತಿಯಿಂದ ಡ್ರೈವ್ ಮಾಡಬೇಕಾಗತ್ತೆ. ಈಗ ನಾವು ನಿಮಗೆ ತೋರಿಸ್ತಾ ಇದ್ವಿ ರಣಮಳೆಗೆ ಯಾವ ರೀತಿಯಾಗಿ ಗುಡ್ಡ ಕುಸಿತ ಉಂಟಾಯಿತು ಅಂತ. ರಸ್ತೆ ಉದ್ದಕ್ಕೂ ಕೂಡ ಬಸ್ ಲಾರಿಗಳು ನಿಂತಿವೆ ಅಂತ ಹೇಳಿದ್ರೆ ಇದು NH ನಿರಂತರವಾಗಿ ವಾಹನ ಸಂಚಾರ ಇದ್ದೇ ಇರುತ್ತೆ. ಇಂಥ ಸಂದರ್ಭದಲ್ಲಿ ರಸ್ತೆ ಬ್ಲಾಕ್ ಆದಂತ ಸಂದರ್ಭದಲ್ಲಿ ನಿರಂತರವಾಗಿ ಟ್ರಾಫಿಕ್ ಜಾಮ್. ರಣಮಳೆಗೆ ಹಾಸನದಲ್ಲಿ ಭಾರೀ ಗುಡ್ಡ ಕುಸಿತ ಆಗಿದೆ. ಸಕಲೇಶಪುರ ಮಾರನಹಳ್ಳಿ ಬಳಿ NH 75 ರಲ್ಲಿ ಭೂಕುಸಿತ ಉಂಟಾಗಿದೆ. ನಿರಂತರ ಮಳೆಗೆ ತಡರಾತ್ರಿ ಕುಸಿದಿರುವಂತಹ ಗುಡ್ಡ ಇದು. ಬೆಂಗಳೂರು ಹಾಗೆ ಮಂಗಳೂರು ಮಾರ್ಗದ ಶಿರಾಡಿ ಘಾಟ್ ಬಂದ್ ಆಗಿದೆ. ಶಿರಾಡಿ ಘಾಟ್ ರಸ್ತೆಯ ಬದಲಿ ಮಾರ್ಗಕ್ಕೆ ಈಗ ಸೂಚನೆ ಕೂಡ ಅಲ್ಲಿನ ಜಿಲ್ಲಾಡಳಿತ ಕೊಟ್ಟಿದೆ. ಬೇಲೂರು ಮೂಲಕ ಚಾರ್ಮಾಡಿ ಘಾಟ್ ರಸ್ತೆ ಹಾಗೆ ಬಿಸಿಲೆ ಘಾಟ್ ಮೂಲಕ ಸಂಚಾರಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಸ್ಥಳಕ್ಕೆ ಸಕಲೇಶಪುರ ಗ್ರಾಮಾಂತರ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯ ಹಲವು ಕಡೆ ಭೂಕುಸಿತದ ಮಾಹಿತಿ ಕೂಡ ಲಭ್ಯವಾಗಿದೆ. ನಿರಂತರ ಮಳೆ ಆಗ್ತಾ ಇದೆ. ಕೆಲವೊಂದು ಕಡೆಗಳಲ್ಲಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಹಾಸನದ ಸಕಲೇಶಪುರದಲ್ಲಿ ರಣಮಳೆಗೆ ಗುಡ್ಡ ಕುಸಿತ ಆಗಿರುವಂತಹ ದೃಶ್ಯ ಇದು. ಶಿರಾಡಿ ಘಾಟ್ ರಸ್ತೆ ಈಗ ಸಂಪೂರ್ಣ ಬಂದ್ ಆಗಿದೆ. ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಹೋಗ್ಬೇಕಾಗತ್ತೆ. ಎಲ್ಲಿ ಮರ ಬೀಳುತ್ತೋ, ಯಾವ ಗುಡ್ಡ ಕುಸಿದಿರುತ್ತೋ ರೋಡಲ್ಲಿ ಗೊತ್ತೇ ಆಗೋದಿಲ್ಲ. ಹೈ ಸ್ಪೀಡಲ್ಲಿ ಹೋಗೋದು, ಆಮೇಲೆ ಹೊಂಡ ಗುಂಡಿ ಇರೋದು ಕೂಡ ರಾತ್ರಿ ಕಾಣೋದು ಇಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಸ್ವಲ್ಪ ಜನರು ಕೂಡ ಜಾಗೃತಿಯಿಂದ ಡ್ರೈವ್ ಮಾಡಬೇಕಾಗತ್ತೆ. ಈಗ ನಾವು ನಿಮಗೆ ತೋರಿಸ್ತಾ ಇದ್ವಿ ರಣಮಳೆಗೆ ಯಾವ ರೀತಿಯಾಗಿ ಗುಡ್ಡ ಕುಸಿತ ಉಂಟಾಯಿತು ಅಂತ. ರಸ್ತೆ ಉದ್ದಕ್ಕೂ ಕೂಡ ಬಸ್ ಲಾರಿಗಳು ನಿಂತಿವೆ ಅಂತ ಹೇಳಿದ್ರೆ ಇದು NH ನಿರಂತರವಾಗಿ ವಾಹನ ಸಂಚಾರ ಇದ್ದೇ ಇರುತ್ತೆ. ಇಂಥ ಸಂದರ್ಭದಲ್ಲಿ ರಸ್ತೆ ಬ್ಲಾಕ್ ಆದಂತ ಸಂದರ್ಭದಲ್ಲಿ ನಿರಂತರವಾಗಿ ಟ್ರಾಫಿಕ್ ಜಾಮ್. ರಣಮಳೆಗೆ ಹಾಸನದಲ್ಲಿ ಭಾರೀ ಗುಡ್ಡ ಕುಸಿತ ಆಗಿದೆ. ಸಕಲೇಶಪುರ ಮಾರನಹಳ್ಳಿ ಬಳಿ NH 75 ರಲ್ಲಿ ಭೂಕುಸಿತ ಉಂಟಾಗಿದೆ. ನಿರಂತರ ಮಳೆಗೆ ತಡರಾತ್ರಿ ಕುಸಿದಿರುವಂತಹ ಗುಡ್ಡ ಇದು. ಬೆಂಗಳೂರು ಹಾಗೆ ಮಂಗಳೂರು ಮಾರ್ಗದ ಶಿರಾಡಿ ಘಾಟ್ ಬಂದ್ ಆಗಿದೆ. ಶಿರಾಡಿ ಘಾಟ್ ರಸ್ತೆಯ ಬದಲಿ ಮಾರ್ಗಕ್ಕೆ ಈಗ ಸೂಚನೆ ಕೂಡ ಅಲ್ಲಿನ ಜಿಲ್ಲಾಡಳಿತ ಕೊಟ್ಟಿದೆ. ಬೇಲೂರು ಮೂಲಕ ಚಾರ್ಮಾಡಿ ಘಾಟ್ ರಸ್ತೆ ಹಾಗೆ ಬಿಸಿಲೆ ಘಾಟ್ ಮೂಲಕ ಸಂಚಾರಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಸ್ಥಳಕ್ಕೆ ಸಕಲೇಶಪುರ ಗ್ರಾಮಾಂತರ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯ ಹಲವು ಕಡೆ
ಭೂಕುಸಿತದ ಮಾಹಿತಿ ಕೂಡ ಲಭ್ಯವಾಗಿದೆ. ನಿರಂತರ ಮಳೆ ಆಗ್ತಾ ಇದೆ. ಕೆಲವೊಂದು ಕಡೆಗಳಲ್ಲಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಹಾಸನದ ಸಕಲೇಶಪುರದಲ್ಲಿ ರಣಮಳೆಗೆ ಗುಡ್ಡ ಕುಸಿತ ಆಗಿರುವಂತಹ ದೃಶ್ಯ ಇದು. ಶಿರಾಡಿ ಘಾಟ್ ರಸ್ತೆ ಈಗ ಸಂಪೂರ್ಣ ಬಂದ್ ಆಗಿದೆ. ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಹೋಗ್ಬೇಕಾಗತ್ತೆ. ಎಲ್ಲಿ ಮರ ಬೀಳುತ್ತೋ, ಯಾವ ಗುಡ್ಡ ಕುಸಿದಿರುತ್ತೋ ರೋಡಲ್ಲಿ ಗೊತ್ತೇ ಆಗೋದಿಲ್ಲ. ಹೈ ಸ್ಪೀಡಲ್ಲಿ ಹೋಗೋದು, ಆಮೇಲೆ ಹೊಂಡ ಗುಂಡಿ ಇರೋದು ಕೂಡ ರಾತ್ರಿ ಕಾಣೋದು ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಜನರು ಕೂಡ ಜಾಗೃತಿಯಿಂದ ಡ್ರೈವ್ ಮಾಡಬೇಕಾಗತ್ತೆ. ಈಗ ನಾವು ನಿಮಗೆ ತೋರಿಸ್ತಾ ಇದ್ವಿ ರಣಮಳೆಗೆ ಯಾವ ರೀತಿಯಾಗಿ ಗುಡ್ಡ ಕುಸಿತ ಉಂಟಾಯಿತು ಅಂತ. ರಸ್ತೆ ಯುದ್ಧಕ್ಕೂ ಕೂಡ ಬಸ್ ಲಾರಿಗಳು ನಿಂತಿವೆ ಅಂತ ಹೇಳಿದ್ರೆ ಇದು NH. ನಿರಂತರವಾಗಿ ವಾಹನ ಸಂಚಾರ ಇದ್ದೇ ಇರುತ್ತೆ. ಇಂಥ ಸಂದರ್ಭದಲ್ಲಿ ರಸ್ತೆ ಬ್ಲಾಕ್ ಆದಂತ ಸಂದರ್ಭದಲ್ಲಿ ಸೊ ನಿರಂತರವಾಗಿ ಟ್ರಾಫಿಕ್. ರಣಮಳೆಗೆ ಹಾಸನದಲ್ಲಿ ಭಾರೀ ಗುಡ್ಡ ಕುಸಿತ ಆಗಿದೆ. ಸಕಲೇಶಪುರ ಮಾರನಹಳ್ಳಿ ಬಳಿ NH75 ರಲ್ಲಿ ಭೂಕುಸಿತ ಉಂಟಾಗಿದೆ. ನಿರಂತರ ಮಳೆಗೆ ತಡರಾತ್ರಿ ಕುಸಿದಿರುವಂತಹ ಗುಡ್ಡ ಇದು. ಬೆಂಗಳೂರು ಹಾಗೆ ಮಂಗಳೂರು ಮಾರ್ಗದ ಶಿರಾಡಿ ಘಾಟ್ ಬಂದ್ ಆಗಿದೆ. ಶಿರಾಡಿ ಘಾಟ್ ರಸ್ತೆಯ ಬದಲಿ ಮಾರ್ಗಕ್ಕೆ ಈಗ ಸೂಚನೆ ಕೂಡ ಅಲ್ಲಿನ ಜಿಲ್ಲಾಡಳಿತ ಕೊಟ್ಟಿದೆ. ಬೇಲೂರು ಮೂಲಕ ಚಾರ್ಮಾಡಿ ಘಾಟ್ ರಸ್ತೆ ಹಾಗೆ ಬಿಸಿಲೆ ಘಾಟ್ ಮೂಲಕ ಸಂಚಾರಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಸ್ಥಳಕ್ಕೆ ಸಕಲೇಶಪುರ ಗ್ರಾಮಾಂತರ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯ ಹಲವು ಕಡೆ ಭೂಕುಸಿತದ ಮಾಹಿತಿ ಕೂಡ ಲಭ್ಯವಾಗಿದೆ. ನಿರಂತರ ಮಳೆ ಆಗ್ತಾ ಇದೆ. ಕೆಲವೊಂದು ಕಡೆಗಳಲ್ಲಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಹಾಸನದ ಸಕಲೇಶಪುರದಲ್ಲಿ ರಣಮಳೆಗೆ ಗುಡ್ಡ ಕುಸಿತ ಆಗಿರುವಂತಹ ದೃಶ್ಯ ಇದು. ಶಿರಾಡಿ ಘಾಟ್ ರಸ್ತೆ ಈಗ ಸಂಪೂರ್ಣ ಬಂದ್ ಆಗಿದೆ. ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಹೋಗ್ಬೇಕಾಗತ್ತೆ. ಎಲ್ಲಿ ಮರ ಬೀಳುತ್ತೋ, ಯಾವ ಗುಡ್ಡ ಕುಸಿದಿರುತ್ತೋ ರೋಡಲ್ಲಿ ಗೊತ್ತೇ ಆಗೋದಿಲ್ಲ. ಹೈ ಸ್ಪೀಡಲ್ಲಿ ಹೋಗೋದು, ಆಮೇಲೆ ಹೊಂಡ ಗುಂಡಿ ಇರೋದು ಕೂಡ ರಾತ್ರಿ ಕಾಣೋದು ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಜನರು ಕೂಡ ಜಾಗೃತಿಯಿಂದ ಡ್ರೈವ್ ಮಾಡಬೇಕಾಗತ್ತೆ. ಈಗ ನಾವು ನಿಮಗೆ ತೋರಿಸ್ತಾ ಇದ್ವಿ ರಣಮಳೆಗೆ ಯಾವ ರೀತಿಯಾಗಿ ಗುಡ್ಡ ಕುಸಿತ ಉಂಟಾಯಿತು ಅಂತ. ರಸ್ತೆ ಯುದ್ಧಕ್ಕೂ ಕೂಡ ಬಸ್ ಲಾರಿಗಳು ನಿಂತಿವೆ ಅಂತ ಹೇಳಿದ್ರೆ ಇದು NH. ನಿರಂತರವಾಗಿ ವಾಹನ ಸಂಚಾರ ಇದ್ದೇ ಇರುತ್ತೆ. ಇಂಥ ಸಂದರ್ಭದಲ್ಲಿ ರಸ್ತೆ ಬ್ಲಾಕ್ ಆದಂತ ಸಂದರ್ಭದಲ್ಲಿ ಸೊ ನಿರಂತರವಾಗಿ ಟ್ರಾಫಿಕ್ ಜಾಮ್. ರಣಮಳೆಗೆ ಹಾಸನದಲ್ಲಿ ಭಾರೀ ಗುಡ್ಡ ಕುಸಿತ ಆಗಿದೆ. ಸಕಲೇಶಪುರ ಮಾರನಹಳ್ಳಿ ಬಳಿ NH75 ರಲ್ಲಿ ಭೂಕುಸಿತ ಉಂಟಾಗಿದೆ. ನಿರಂತರ ಮಳೆಗೆ ತಡರಾತ್ರಿ ಕುಸಿದಿರುವಂತಹ ಗುಡ್ಡ ಇದು. ಬೆಂಗಳೂರು ಹಾಗೆ ಮಂಗಳೂರು ಮಾರ್ಗದ ಶಿರಾಡಿ ಘಾಟ್ ಬಂದ್ ಆಗಿದೆ. ಶಿರಾಡಿ ಘಾಟ್ ರಸ್ತೆಯ ಬದಲಿ ಮಾರ್ಗಕ್ಕೆ ಈಗ ಸೂಚನೆ ಕೂಡ ಅಲ್ಲಿನ ಜಿಲ್ಲಾಡಳಿತ ಕೊಟ್ಟಿದೆ. ಬೇಲೂರು ಮೂಲಕ ಚಾರ್ಮಾಡಿ ಘಾಟ್ ರಸ್ತೆ ಹಾಗೆ ಬಿಸಿಲೆ ಘಾಟ್ ಮೂಲಕ ಸಂಚಾರಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಸ್ಥಳಕ್ಕೆ ಸಕಲೇಶಪುರ ಗ್ರಾಮಾಂತರ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯ ಹಲವು ಕಡೆ ಭೂಕುಸಿತದ ಮಾಹಿತಿ ಕೂಡ ಲಭ್ಯವಾಗಿದೆ. ನಿರಂತರ ಮಳೆ ಆಗ್ತಾ ಇದೆ. ಕೆಲವೊಂದು ಕಡೆಗಳಲ್ಲಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಹಾಸನದ ಸಕಲೇಶಪುರದಲ್ಲಿ ರಣಮಳೆಗೆ ಗುಡ್ಡ ಕುಸಿತ ಆಗಿರುವಂತಹ ದೃಶ್ಯ ಇದು. ಶಿರಾಡಿ ಘಾಟ್ ರಸ್ತೆ ಈಗ ಸಂಪೂರ್ಣ ಬಂದ್ ಆಗಿದೆ. ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಹೋಗ್ಬೇಕಾಗತ್ತೆ. ಎಲ್ಲಿ ಮರ ಬೀಳುತ್ತೋ, ಯಾವ ಗುಡ್ಡ ಕುಸಿದಿರುತ್ತೋ ರೋಡಲ್ಲಿ ಗೊತ್ತೇ ಆಗೋದಿಲ್ಲ. ಹೈ ಸ್ಪೀಡಲ್ಲಿ ಹೋಗೋದು, ಆಮೇಲೆ ಹೊಂಡ ಗುಂಡಿ ಇರೋದು ಕೂಡ ರಾತ್ರಿ ಕಾಣೋದು ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಜನರು ಕೂಡ ಜಾಗೃತಿಯಿಂದ ಡ್ರೈವ್ ಮಾಡಬೇಕಾಗತ್ತೆ. ಈಗ ನಾವು ನಿಮಗೆ ತೋರಿಸ್ತಾ ಇದ್ವಿ ರಣಮಳೆಗೆ ಯಾವ ರೀತಿಯಾಗಿ ಗುಡ್ಡ ಕುಸಿತ ಉಂಟಾಯಿತು ಅಂತ. ರಸ್ತೆ ಯುದ್ಧಕ್ಕೂ ಕೂಡ ಬಸ್ ಲಾರಿಗಳು ನಿಂತಿವೆ ಅಂತ ಹೇಳಿದ್ರೆ ಇದು NH. ನಿರಂತರವಾಗಿ ವಾಹನ ಸಂಚಾರ ಇದ್ದೇ ಇರುತ್ತೆ. ಇಂಥ ಸಂದರ್ಭದಲ್ಲಿ ರಸ್ತೆ ಬ್ಲಾಕ್ ಆದಂತ ಸಂದರ್ಭದಲ್ಲಿ ಸೊ ನಿರಂತರವಾಗಿ ಟ್ರಾಫಿಕ್ ಜಾಮ್. ರಣಮಳೆಗೆ ಹಾಸನದಲ್ಲಿ ಭಾರೀ ಗುಡ್ಡ ಕುಸಿತ ಆಗಿದೆ. ಸಕಲೇಶಪುರ ಮಾರನಹಳ್ಳಿ ಬಳಿ NH75 ರಲ್ಲಿ ಭೂಕುಸಿತ ಉಂಟಾಗಿದೆ. ನಿರಂತರ ಮಳೆಗೆ ತಡರಾತ್ರಿ ಕುಸಿದಿರುವಂತಹ ಗುಡ್ಡ ಇದು. ಬೆಂಗಳೂರು ಹಾಗೆ ಮಂಗಳೂರು ಮಾರ್ಗದ ಶಿರಾಡಿ ಘಾಟ್ ಬಂದ್ ಆಗಿದೆ. ಶಿರಾಡಿ ಘಾಟ್ ರಸ್ತೆಯ ಬದಲಿ ಮಾರ್ಗಕ್ಕೆ ಈಗ ಸೂಚನೆ ಕೂಡ ಅಲ್ಲಿನ ಜಿಲ್ಲಾಡಳಿತ ಕೊಟ್ಟಿದೆ. ಬೇಲೂರು ಮೂಲಕ ಚಾರ್ಮಾಡಿ ಘಾಟ್ ರಸ್ತೆ ಹಾಗೆ ಬಿಸಿಲೆ ಘಾಟ್ ಮೂಲಕ ಸಂಚಾರಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಸ್ಥಳಕ್ಕೆ ಸಕಲೇಶಪುರ ಗ್ರಾಮಾಂತರ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯ ಹಲವು ಕಡೆ ಭೂಕುಸಿತದ ಮಾಹಿತಿ ಕೂಡ ಲಭ್ಯವಾಗಿದೆ. ನಿರಂತರ ಮಳೆ ಆಗ್ತಾ ಇದೆ. ಕೆಲವೊಂದು ಕಡೆಗಳಲ್ಲಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಹಾಸನದ ಸಕಲೇಶಪುರದಲ್ಲಿ ರಣಮಳೆಗೆ ಗುಡ್ಡ ಕುಸಿತ ಆಗಿರುವಂತಹ ದೃಶ್ಯ ಇದು. ಶಿರಾಡಿ ಘಾಟ್ ರಸ್ತೆ ಈಗ ಸಂಪೂರ್ಣ ಬಂದ್ ಆಗಿದೆ. ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಹೋಗ್ಬೇಕಾಗತ್ತೆ. ಎಲ್ಲಿ ಮರ ಬೀಳುತ್ತೋ, ಯಾವ ಗುಡ್ಡ ಕುಸಿದಿರುತ್ತೋ ರೋಡಲ್ಲಿ ಗೊತ್ತೇ ಆಗೋದಿಲ್ಲ. ಹೈ ಸ್ಪೀಡಲ್ಲಿ ಹೋಗೋದು, ಆಮೇಲೆ ಹೊಂಡ ಗುಂಡಿ ಇರೋದು ಕೂಡ ರಾತ್ರಿ ಕಾಣೋದು ಇಲ್ಲ.
ಸೊ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಜನರು ಕೂಡ ಜಾಗೃತಿಯಿಂದ ಡ್ರೈವ್ ಮಾಡಬೇಕಾಗತ್ತೆ. ಈಗ ನಾವು ನಿಮಗೆ ತೋರಿಸ್ತಾ ಇದ್ವಿ ರಣಮಳೆಗೆ ಯಾವ ರೀತಿಯಾಗಿ ಗುಡ್ಡ ಕುಸಿತ ಉಂಟಾಯಿತು ಅಂತ. ರಸ್ತೆ ಯುದ್ಧಕ್ಕೂ ಕೂಡ ಬಸ್ ಲಾರಿಗಳು ನಿಂತಿವೆ ಅಂತ ಹೇಳಿದ್ರೆ ಇದು NH, ನಿರಂತರವಾಗಿ ವಾಹನ ಸಂಚಾರ ಇದ್ದೇ ಇರುತ್ತೆ. ಇಂಥ ಸಂದರ್ಭದಲ್ಲಿ ರಸ್ತೆ ಬ್ಲಾಕ್ ಆದಂತ ಸಂದರ್ಭದಲ್ಲಿ ಸೊ ನಿರಂತರವಾಗಿ ಟ್ರಾಫಿಕ್ ಜಾಮ್